Hi guys, welcome back to Prasanna Dhanush YouTube channel. ವೆಲ್ಕಮ್. ಗೈಸ್ ಆ್ಯಕ್ಚುಲಿ ನಾನು ಏನಕ್ಕೆ ಈ ಟಾಪಿಕ್ನ ತೊಗೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ, ಮೊದಲನೇದಾಗಿ ಬೆಟ್ಟಿಂಗ್ ಆಡೋದು ತಪ್ಪ, ಇಲ್ಲ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದು ತಪ್ಪ, ಇಲ್ಲ ಅಂತಂದರೆ ರಾಜ್ಯ ಸರ್ಕಾರ ಅದನ್ನು ಬ್ಯಾನ್ ಮಾಡದೇ ಇರೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಏನಕ್ಕೆ ಈ ಥರ ಟಾಪಿಕ್ ತೊಗೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಿನ್ನೆ ಮೇಲ್ ಬರುತ್ತೆ. ಆ ಮೇಲಲ್ಲಿ ಏನಿರುತ್ತಪ್ಪ ಅಂತಂದರೆ, ಸೋ ಆ್ಯಂಡ್ ಸೋ ಕಂಪನಿಯಿಂದ ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡೋದಕ್ಕೆ ಎಷ್ಟು ತೊಗೊತೀರಾ, ಸೊ ನಾವೇನು ಮಾತ್ರ ಡಿಸ್ಕಷನ್ ಮಾಡೋಣ ಅಂತ ಒಂದು ಮೇಲ್ ಬರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ವರ್ಡ್ ಮಾಡಿ, ರಿಪ್ಲೈ ಮಾಡಿ ಇಂಟ್ರೆಸ್ಟೆಡ್ ಅಂತ ಬಟ್ ಅದನ್ನು ಕ್ಲಿಯರ್ ಕಟ್ಟಾಗಿ ನಾವು ರಿಜೆಕ್ಟ್ ಮಾಡಿದ್ವಿ. ಏನಕ್ಕಪ್ಪ ಅಂತ ಹೇಳ್ತೀವಿ. ಸೊ ನಮ್ಮ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ಆ ಥರ ಕೆಲಸಗಳನ್ನ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡೋ ಅಂಥದ್ದು ಅವಶ್ಯಕತೆ ನಮಗೇನಿಲ್ಲ. ಸೊ ಮೊದಲನೇ ರೂಲ್ಸ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ನಮ್ಮ ತಲೆಯಲ್ಲಿ ಇದ್ದಿದ್ದೇನಪ್ಪ ಅಂದರೆ, ನಮ್ಮಿಬ್ಬರು ತಲೆಯಲ್ಲೂ ಆ ಥರ ಕೆಲಸ ಬೇಡ. ಅದು ಬಿಟ್ಟು ಬೇರೆ ಪ್ರಮೋಷನ್ಸ್ಗಳು ಬಂದರೆ ಓಕೆ, ಅದು ನಮ್ಗೆ ಇಷ್ಟ ಆಯಿತು ಅಂತಂದರೆ ಮಾಡೋಣ, ಇಲ್ಲ ಸಜೆಷನ್ ಮಾಡ್ಬೋದು, ಸಜೆಷನ್ ಇದ್ರೆ ಮಾಡ್ಬೋದು. ಸೊ ಆ್ಯಂಡ್ ತುಂಬ ಫೇಕ್ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಬರ್ತಾ ಇರುತ್ತೆ. ಈ ಬ್ಯೂಟಿ ಪ್ರಾಡಕ್ಟ್ ಹಾಕೊಂಡ್ಬಿಟ್ರೆ ನೀವು ಬೆಳ್ಳಗಾಗ್ಬಿಡ್ತೀರಾ, ಆಮೇಲೆ ಚೇಂಜ್ ಆಗ್ಬಿಡ್ತೀರಾ. ಈಗ ರೀಸೆಂಟಾಗಿ ಒಂದು ಏರ್ದು ಬರುತ್ತೆ ಗೊತ್ತಾ, ಅದು ಬಂದಿದೆ ಗೈಸ್. ಆ್ಯಕ್ಚುಲಿ ಇವನಿಗೆ ಬಂತದು ಏರ್ಸ್ದು, ನನಗೆ ಬಂದಿಲ್ಲ. ಸೊ ಇವು ಏರ್ಸ್ ಬಂದಾಗ ನನಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಏನಪ್ಪ ಇದು, ಎಲ್ಲರೂ ಒಂದು ಕಡೆ ಕುರಿನ ಹುಲ್ ಮೇಯಿಸ್ತಾ ಇದ್ರೆ ಎಲ್ಲರೂ ಒಂದೊಂದು ಕಡೆ ಹೋಗ್ಬಿಟ್ಟು ಕುರಿಗಳು ಮೇಯುತ್ತೆ ಗೊತ್ತಾ. ಅದೇ ರೀತಿ ಎಲ್ಲ ಇನ್ಫ್ಲೂಯೆನ್ಸನ್ನು ಕರೆದು ಆಗ್ತಾ ಇದ್ದಾನೆ, ಯಾರು ಅಂತ ಹೇಳೋಕ್ಕೋಗಲ್ಲ ಪರ್ಟಿಕ್ಯುಲರ್ಲಿ. ಸೊ ಈ ಥರ ಮಾಡ್ತಾ ಇದ್ದಾರೆ. ಹೇರ್ ಬಗ್ಗೆ ಒಂದು ರಿಸರ್ಚ್ ಮಾಡಿರ್ಬೇಕು. ಸೊ ಅದೆಲ್ಲ ಒಂದು ಅಪ್ರೂವ್ಡ್ ಬರಬೇಕು ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು. ಸೊ ಅದೇನೋ ಅಪ್ರೂವ್ಡ್ ಇಲ್ಲದೆ ನಾನು ಸುಮ್ಮನೆ ಹೇಳ್ಬಾರ್ದು, ಅದನ್ನು ಏನೇನೋ ಹೇಳ್ತಾರೆ. ಈಗ 100 ವರ್ಷ ಹಳೇದು, 200 ವರ್ಷ ಹಳೇದಿಂದ ಹಂಗೆ ಬಂದಿದ್ದೀವಿ, ಹಿಂಗೆ ಬಂದಿದ್ದೀವಿ ಅಂತ. ಸೊ ಅದೆಲ್ಲ ಮಾಡೋದು ಮೊದಲನೇದಾಗಿ ತಪ್ಪು. ಅದನ್ನು ನಮ್ಮ ಕಡೆಯಿಂದ ಮಾಡಿಸೋದು, ನಮ್ಮಿಂದ ತುಂಬ ಜನ ಇನ್ಫ್ಲೂಯೆನ್ಸರ್ ಆಗಿಬಿಟ್ಟು ಅದನ್ನು ಯೂಸ್ ಮಾಡೋದು, ಅದರಿಂದ ಏನೋ ಸೈಡ್ ಎಫೆಕ್ಟ್ಸ್ ಆಗೋದು, ನಮ್ಮನ್ನ ಬೈಕೊಳ್ಳೋದು, ಅವೆಲ್ಲ ಬೇಡ ಅಂತಲೇ ನಾನು ಇವನು ಸುಮ್ಮನೆ ಆಗಿಬಿಟ್ಟಿದ್ವಿ. ಏನಕ್ಕೆ ಈ ಟಾಪಿಕ್ ತೊಗೊಂಡು ಮಾತಾಡಿದ್ದಕ್ಕೆ, ನಿನ್ನೆ ಬಂದಿದ್ದ ಮೇಲಿಂದ ನಮಗೆ ತುಂಬ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಇವಾಗ ಕೂಡ ಟಾಪಿಕಲ್ಲಿ ಏನಪ್ಪ ಅಂತಂದರೆ, ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ಬೆಟ್ಟಿಂಗ್ ಆ್ಯಪ್ನ ಬ್ಯಾನ್ ಮಾಡಬೇಕು ಅಂತ ಒಂದು ಕಡೆ, ಪ್ರಮೋಷನ್ ಮಾಡಿದವ್ರಿಗೂ ಬೈಕೊಳ್ಳೋದಂತೂ ಇನ್ನೊಂದು ಕಡೆ ನಡೀತಾ ಇದೆ. ಆಕ್ಚುಲಿ ಗೈಸ್, ಪ್ರಮೋಷನ್ ಮಾಡೋದು ಅವರ ವೈಯಕ್ತಿಕವಾಗಿ ಬಿಟ್ಟಿದ್ದು. ಆಕ್ಚುಲಿ ಇದು ನಮ್ಮ ಒಪಿನಿಯನ್. ಸೊ ಇದನ್ನ ನೀವು ಬೈಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳ್ತೀವಿ, ನೀನು ಹೇಳು. ಈಗ ಪ್ರಮೋಷನ್ ಮಾಡೋದು ತಪ್ಪ ಸರಿನಾ? ನನ್ನ ಪ್ರಕಾರ ಪ್ರಮೋಷನ್ ಮಾಡೋದು ತಪ್ಪಿಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇವತ್ತಿನ ದಿವಸ ನೀವು ಯೂಟ್ಯೂಬರ್ಗಳನ್ನ ಪ್ರಮೋಷನ್ ಮಾಡೋದು ತಡಿಬೋದು, ಬಟ್ ಈ ಟಿವಿ ಅಡ್ವರ್ಟೈಸ್ಮೆಂಟ್ ಆಗಲಿ, ಫಿಲ್ಮ್ ಹೀರೋಸ್ಗಳಾಗಲಿ ತುಂಬ ಜನ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಹೆಂಗೆ ಕಡಿವಾಣ ಆಗ್ತೀರಾ ನೀವು? ಇವ್ರನ್ನೇನೋ ಇವತ್ತಿನ ನೀನು ಇನ್ನೊಬ್ಬ ಯೂಟ್ಯೂಬರ್ ಇವನು ಬೈತಾನೆ, ನೀನು ಮಾಡ್ತಾರದು ಹಂಗೆ ಕಣೋ, ನೀನು ಮಾಡ್ತಾರೆ ತಪ್ಪು, ನೀನು ಮಾಡ್ತಾರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಸ್ಟಾಪ್ ಮಾಡಿಸ್ತೀರಾ. ಬಟ್ ಈ ಟಿವಿಗಳಲ್ಲಾಗಲಿ ಮತ್ತೊಂದರಲ್ಲಿ ಬರ್ತಾರೆ ಅಡ್ವರ್ಟೈಸ್ಮೆಂಟ್ಗಳು, ಹೆಂಗೆ ಸ್ಟಾಪ್ ಮಾಡ್ತೀರಾ ಹೇಳಿ? ಅದಕ್ಕೆ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಗೈಸ್, ನೀವು ವ್ಯೂವರ್ಸ್ ಯಾರಿದ್ದಾರೋ, ಸಬ್ಸ್ಕ್ರೈಬರ್ಸ್ ಯಾರು ಇರ್ತೀರಲ್ಲ ನೀವುಗಳು ಅದನ್ನು ಪರಿಶೀಲನೆ ಮಾಡಬೇಕು. ಅವ್ನು ಹೇಳ್ತಾ ಇರೋ ತಪ್ಪೋ ಸರಿನಾ ಏನು ಅಂತ ಪರಿಶೀಲನೆ ಮಾಡಬೇಕು. ಬೆಟ್ಟಿಂಗ್ ಆ್ಯಪ್ ಆಡಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ಪ್ರಮೋಷನ್ ಮಾಡೋದು ನನ್ನ ಪ್ರಕಾರ ಪರ್ಸ್ನಲಿ ತಪ್ಪು. ಸೊ ಈಗ ಬೇರೆ ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ, ಬೇರೆ ಇನ್ಫ್ಲೂಯೆನ್ಸರ್ಗಳು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರಿಗೆ ಹೇಳೋದಕ್ಕೆ ಯಾವ ರೈಟ್ಸ್ ಕೂಡ ಇಲ್ಲ, ಅದು ಅವ್ರು ಪರ್ಸ್ನಲ್ ಬಿಟ್ಟಿದ್ದು. ಸೊ ನಾವು ಕೇಳ್ಕೊಳ್ಳೋದು ಏನಂತಂದರೆ, ಯಾರು ಅವ್ರ ಸಬ್ಸ್ಕ್ರೈಬರ್ಸ್ ಇರ್ತಾರೋ ಅಥವಾ ವ್ಯೂವರ್ಸ್ಗಳು ಇರ್ತಾರೋ, ಯಾರೇ ಆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ನೋಡ್ತಾ ಇದ್ದೀನಿ ಅಂತಂದರೆ ಅದನ್ನು ಪರಿಶೀಲನೆ ಮಾಡಿ. ಅದನ್ನು ತಪ್ಪು ಸರಿನಾ ಏನು ಎತ್ತ ಅಂತ ಒಂದು ಸರಿ ಚೆಕ್ ಮಾಡಿ. ಅದರಿಂದ ಏನಾಗುತ್ತೆ, ನಮ್ಮ ಸಂಸಾರಕ್ಕೆ ಏನಾಗುತ್ತೆ, ನನಗೇನಾಗುತ್ತೆ ಅನ್ನೋದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಆಡಬೇಕಾ ಬೇಡವಾ ಅನ್ನೋದನ್ನ ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾಕಂತಂದರೆ ಯಾರನ್ನೂ ಇಲ್ಲಿ ನಾವು ಆಡಬೇಡಿ ಬಿಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಿಮ್ಮ ಚಾಯ್ಸ್ಗಳು, ಯಾಕಂದ್ರೆ ನಿಮಗೂ ಮೆಚುರಿಟಿ ಮೈಂಡ್ ಅನ್ನೋದು ಇರುತ್ತೆ. ನಾವು ಹಿಂಗೆ ಆಡಿದ್ರೆ ಹಿಂಗೆ ಆಗುತ್ತೆ. ಸೊ ಆ ಥರ ನೀವು ಥಿಂಕ್ ಮಾಡಬೇಕು. ನಾವು ಯೂಟ್ಯೂಬರ್ಸ್ಗಳಾಗಲಿ ಇನ್ಫ್ಲೂಯೆನ್ಸರ್ಗಳಾಗಲಿ ಕೇಳ್ಕೊಳ್ಳೋದು ಏನಂತಂದರೆ, ಬೆಟ್ಟಿಂಗ್ ಆ್ಯಪ್ ಮಾಡಬೇಡಿ ಅಂತ ಇನ್ನೊಬ್ಬ ಯೂಟ್ಯೂಬರ್ಗಳು ಹೇಳೋದಕ್ಕಿಂತ ಬೆಟ್ಟಿಂಗ್ ಆ್ಯಪ್ ಆಡಿದ್ರೆ ಏನಾಗ್ಬೋದು ಅದಕ್ಕೆ ನೀವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಸಾವು ಕೂಡ ಆಗಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ ಪಾಪ ಲೋನ್ಗಳು ತೊಗೊಂಡು, ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಅದ್ರ ಬಗ್ಗೆ ನೀವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಏನು ಪ್ರಾಬ್ಲಮ್ ಅಂತ ಕೇಳ್ತೀರಲ್ವಾ? ಸೊ ಆ್ಯಕ್ಚುಲಿ ಪ್ರಾಬ್ಲಮ್ ಏನಿಲ್ಲ ಗೈಸ್, ಇಷ್ಟೇ ನಾನು ನಿಮ್ಗೆ ಹೇಳೋದು. ಸೊ ಮೊದಲನೇದಾಗಿ ಯಾರೋ ಒಬ್ಬ ರೋಡಲ್ಲಿ ಹೋಗ್ತಾ ಇರ್ತಾನೆ, ಅಲ್ಲೇನೋ ಏಸ್ಕೆ ಬಿದ್ದಿರುತ್ತೆ. ಆ ಏಸ್ಕೆನ ತಿನ್ಬೇಡಪ್ಪ ಅಂತ ಹೇಳ್ತೀವಿ. ನೀವು ತೊಗೊಂಡು ಮತ್ತೆ ಅದನ್ನು ತಿನ್ನಕ್ಕೆ ಹೋದರೆ ಅದು ಯಾರು ತಪ್ಪದು? ಸೊ ನಮ್ಮ ಪ್ರಾಬ್ಲಮ್ ನಿಮ್ಮ ತಪ್ಪಾಗ ಮಾಡಿ. ಏನಂತಂದ್ರೆ ಗೈಸ್, ಯೂಟ್ಯೂಬರು ಈಗ ಅಲ್ಲಿ ಯೂಟ್ಯೂಬರು ಆ ಕೊಚ್ಚಲ್ ಬಿದ್ದಿದ್ದಾರೆ ಅಂತಾನೆ ಇಟ್ಕೊಳ್ಳಿ, ಯಾರು ಪ್ರಮೋಷನ್ ಮಾಡಿದ ಯೂಟ್ಯೂಬರ್ ಅದನ್ನ ತಪ್ಪು ಅಂತ ಇಲ್ಲ, ನೀನು ಹಂಗೆ ಹೇಳಕ್ ಹೋಗ್ಬೇಡ. ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ತುಂಬಾ ಜನ ಯೂಟ್ಯೂಬರ್ಸು ಇದನ್ನು ಯೂಟ್ಯೂಬೇ ಮೇನ್ ಇನ್ಕಮ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರು. ಇದನ್ನೇ ಸೋರ್ಸ್ ಆಫ್ ಇನ್ಕಮ್, ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರು ಪೇಡ್ ಪ್ರಮೋಷನ್ ಮೇಲೆ ನಿಂತಿರುತ್ತೆ, ಇಲ್ಲಾಂದ್ರೆ ವ್ಯೂಸ್ ಮೇಲೆ ನಿಂತಿರುತ್ತೆ. ಸೊ ಆ ವ್ಯೂಸ್ ಆಗಿಲ್ಲ ಅಂದಾಗ ಪೇಡ್ ಪ್ರಮೋಷನ್ ಮಾಡಕ್ಕೆ ಹೋಗ್ತಾರೆ. ಪೇಡ್ ಪ್ರಮೋಷನ್ ಇಷ್ಟು ದುಡ್ಡು ಅಂತ ಬರುತ್ತೆ, ಅವ್ರ ಹೊಟ್ಟೆ ತುಂಬುತ್ತೆ. ಅದನ್ನ ಹಾಗಂತ ನಮ್ಮ ಪ್ರಕಾರ ಅದು ತಪ್ಪೆ, ಹೌದು, ಪ್ರಮೋಷನ್ ಮಾಡೋದು ತಪ್ಪೆ. ಬಟ್ ಅವ್ರ ಪ್ರಕಾರ ತಪ್ಪು ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಹೊಟ್ಟೆ ತುಂಬಬೇಕು, ಅವ್ರ ಫ್ಯಾಮಿಲಿನ ನಡಿಬೇಕಲ್ವಾ. ಹಾಗಂತ ಅವರು ಸೇಲ್ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ ಕೇಳಿ, ಅವರು ಆ ಪ್ರಾಡಕ್ಟ್ ಅನ್ನೋದನ್ನ ಸೇಲ್ ಬಿಟ್ಟಾಗ, ಪ್ರಮೋಟ್ ಮಾಡಿದಾಗ ತಗೊಳ್ಳೋರು ಕನ್ಸ್ಯೂಮರ್ ನಾವಿರ್ತೀವಲ್ವಾ, ನಮ್ಗೆ ಯೋಚನೆ ಮಾಡಬೇಕು ಅದು ತಪ್ಪ ಸರಿನಾ ಅಂತ. ಯಾರೋ ಬಂದು ಹೇಳ್ತಾರೆ ಅದನ್ನ ತೊಗೊಂಬೇಡಪ್ಪ ಅದು ವಿಷ ಅಂತ ಹೇಳ್ತಾರೆ. ಇಲ್ಲ, ನನಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ವಿಷ ನೀವು ತಿಂತೀರಾ? ಇಲ್ಲ ಅಲ್ವಾ? ಸೊ ಅದನ್ನು ಕಾಮನ್ ಆಗಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಓಕೆ, ನನಗೆ ತಪ್ಪು, ಅದು ನಾನು ಆಡಿದ್ರೆ ನಾನು ದುಡ್ಡು ಕೊಳ್ಕೊತೀನಿ. ಈಗ ನೀವೆಲ್ಲ ಒಂದು ಫಾರ್ ಎಕ್ಸಾಂಪಲ್, ನಾನು ಇವಾಗಲೂ ಬೆಸ್ಟ್ ಎಕ್ಸಾಂಪಲ್ ಇಲ್ಲ, ಡಾಕ್ಟರ್ ರಾಜ್ಕುಮಾರ್
ರಾಜಣ್ಣ ಅವ್ರಿಗಿಂತ ಇನ್ನೊಂದು ಪ್ರೈಮ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ಗೈಸ್ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಅವ್ರು ತುಂಬ ಜನ ನೋಡಿರ್ತೀರಾ ಅಂತ ಗೊತ್ತು. ಅವ್ರ ಫಿಲಮಲ್ಲಿ ಏನಂತಂದ್ರೆ ಲೈಕ್ ಸ್ಮೋಕಿಂಗ್ ಮಾಡೋದು ಎಲ್ಲೂ ತೋರಿಸಿರಲ್ಲ. ಸೊ ಅವ್ರ ಅಸಂಪ್ಷನ್ ಏನಿರುತ್ತೆ ಅಂತಂದ್ರೆ ನಾನೇ ಸ್ಮೋಕ್ ಮಾಡೋದಾಗ್ಲಿ ಡ್ರಿಂಕ್ಸ್ ಮಾಡೋದಾಗ್ಲಿ ಮಾಡಿದ್ರೆ ನನ್ನ ಅಭಿಮಾನಿಗಳು ಅದನ್ನೇ ಮಾಡ್ತಾರೆ ಅನ್ನೋದೊಂದು ಅವ್ರ ಮೈಂಡಲ್ಲಿ ಇತ್ತು. ಹಂಗಾಗಿ ಅವ್ರ ಫಿಲಮ್ಗಳಲ್ಲಿ ಯಾವುದನ್ನು ಅದನ್ನ ತೋರಿಸ್ಲಿಕ್ಕೆ ಹೋಗಿಲ್ಲ. ಎಲ್ಲೋ ಯಾವುದೋ ಒಂದು ಫಿಲಮಲ್ಲಿ ಅನ್ಸುತ್ತೆ ಆಕ್ಚುಲಿ ಆಪರೇಷನ್ ಡೈಮಂಡ್ ಅಲ್ಲ, ಅದೊಂದೇ ಫಿಲಮಲ್ಲಿ ಅವ್ರು ಸ್ಮೋಕ್ ಮಾಡಿರೋದು. ಅದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಸೊ ಮೊದಲನೇದಾಗಿ ಅವ್ರಿಗೆ ಆ ಥರ ಫಾಲೋವರ್ಸ್ ಇದ್ರು. ರಾಜ್ಕುಮಾರ್ ಅವ್ರನ್ನ ದೇವ್ರ ಅಂತಾನೆ ಪೂಜೆ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಆ ರೇಂಜಿಗೆ ಫಾಲೋಯಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಅವ್ರು ಯೋಚನೆ ಮಾಡಿದ್ರು, ಅಯ್ಯೋ ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ. ಯಾಕಂದ್ರೆ ಅವ್ರ ಸರಳತೆ ಆಗಿತ್ತು, ಅವರ ವ್ಯಕ್ತಿತ್ವ ಆ ಥರ ಇತ್ತು. ಅದಕ್ಕೋಸ್ಕರ ನನ್ನ ನೋಡ್ಬಿಟ್ಟು ಫಾಲೋ ಮಾಡೋರು ಇರ್ತಾರೆ. ನಾನು ಸಿಗರೇಟ್ಸ್ ಸೇದೋರು ಇರ್ತಾರೆ, ಡ್ರಿಂಕ್ಸ್ ಮಾಡೋರು ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಅದೇ ರೀತಿ ನೀವು ರಜನಿಕಾಂತ್ ಅವ್ರನ್ನ ಎಕ್ಸಾಂಪಲ್ ನೀವು ತಗೊಂಡ್ರೆ ಅವರು ಸಿಗರೇಟ್ ರಾಜ್ಕುಮಾರ್ ಸರ್ ಅಸಂಪ್ಷನ್ ಹೆಂಗಿತ್ತು ಅಂತಂದ್ರೆ ನಾನು ಮಾಡಿದ್ರೆ ಅವರು ಮಾಡ್ತಾರೆ ಅನ್ನೋದು ಒಂದು ಅಸಂಪ್ಷನ್ ಇತ್ತು. ಬಟ್ ಈಗ ರಜನಿಕಾಂತ್ ಸರ್ ಅವ್ರ ಹತ್ರ ಹೋದ್ರೆ ಲೈಕ್ ಅವರು ಸ್ಮೋಕ್ ಮಾಡ್ತಿದ್ರು, ಸ್ಮೋಕ್ ಮಾಡಿಬಿಟ್ಟು ಲೈಕ್ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು, ಸಿಗರೇಟ್ ಹೊತ್ಕೊಳ್ಳೋ ಎಷ್ಟೋ ಜನ ಅವರು ಇಮಿಟೇಟ್ ಕೂಡ ಮಾಡ್ತಾ ಇದ್ರು. ಬಟ್ ಅದನ್ನ ನೀವು ಚಟವಾಗಿ ತಗೋಬಾರ್ದು. ಸೊ ನೀವು ಥಿಂಕ್ ಮಾಡಬೇಕು, ಅದನ್ನು ಒಳ್ಳೇದಾ ಕೆಟ್ಟದ್ದಾ, ಏನು ಸರಿ ಏನು ತಪ್ಪು, ಅದನ್ನು ಥಿಂಕ್ ಮಾಡಿ ನೀವು ಲೈಕ್ ಮೂವ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿರ್ತೀರ. ಗೈಸ್ ಇಷ್ಟನೇ ನಿಂಗೆ ಹೇಳೋದು. ಸೊ ಪ್ರಮೋಟ್ ಮಾಡೋದು ತಪ್ಪಲ್ಲ, ಹಾಗಂತ ನಾವು ಅದನ್ನು ರೆಕಮೆಂಡ್ ಮಾಡೋದು ತಪ್ಪೇ. ಅದು ನಮ್ಮ ಪರ್ಸನಲ್ ಇಶ್ಯೂಲಿ ನಾವು ರೆಕಮೆಂಡ್ ಮಾಡಲ್ಲ ಅದನ್ನು. ಬಟ್ ತುಂಬ ಜನ ಇನ್ಫ್ಲೂಯೆನ್ಸ್ಗಳು ಮಾಡ್ತಾ ಇದ್ದಾರೆ, ಅವ್ರಿಗೂ ಬೈಕೊಳ್ಳೋಕೆ ಹೋಗ್ಬಿಡಿ. ಆ್ಯಂಡ್ ತುಂಬ ಜನ ಇದನ್ನು ಅಪೋಸ್ ಮಾಡೋರು ಇರ್ತಾರೆ. ಏನೋ ತುಂಬ ಜನ ಯೂಟ್ಯೂಬರ್ಸ್ ಕೂತ್ಕೊಂಡು ಹಿಂಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಮಾಡಿದವ್ರು ತಪ್ಪು, ಏನು ತಿಂತೀರಾ ನೀವು. ಫಸ್ಟ್ ಆಫ್ ಆಲ್ ಗೈಸ್, ನಾನು ಯೂಟ್ಯೂಬರ್ಸ್ ಕೇಳ್ಕೊಳ್ಳೋದು ಏನಂತಂದರೆ ದಯವಿಟ್ಟು ಲೈಕ್ ಬ್ಯಾಡ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಜನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ನಿಮ್ಮ ಏನೋ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ. ಅಮ್ಮ ಅಕ್ಕ ಅನ್ನೋದು, ಅವ್ನಿಗೆ ಬೈಯೋದು, ಯಾರೋ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಏನೋ ಒಂದು ಬೈದಿರ್ತಾರೆ. ಸೊ ನೀವು ಆ ಕಮೆಂಟ್ ಸೆಕ್ಷನಲ್ಲಿ ಬೈದಿರೋದನ್ನ ಎತ್ಕೊಂಡು ನೀವು ಲೈವಲ್ಲಿ ಹೇಳ್ತಾ ಇರ್ತೀರಲ್ಲ, ಅದನ್ನು ನೀವು ಸಾವಿರಾರು ಜನ ನೋಡ್ತಾ ಇರ್ತಾರೆ. ಹೊಸೊಬ್ರು ಯಾರೋ ಬಂತು ಅಂತಂದರೆ ಫಸ್ಟ್ ನಿಮ್ಮ ಕಮೆಂಟ್ ಸೆಕ್ಷನ್ ಹೋಗಿ ನೋಡಲ್ಲ ಏನು ಬೈದಿರ್ತಾರೆ ಅಂತ. ನಿಮ್ಮ ವೀಡಿಯೋ ನೋಡ್ತಾ ಇರ್ತಾರೆ. ನಿಮ್ಮ ವೀಡಿಯೋ ನೋಡ್ಬಿಟ್ಟು ಅವ್ನು ಎಲ್ಲೋ ಒಂದು 150 200 ಕಮೆಂಟ್ನವ್ನು ಏನೋ ಒಂದು ಬೈದಿರ್ತಾನೆ ಅಂತಂದರೆ ಯಾರೋ ಹೋಗಿ ನೋಡ್ಕೊಂಡು ಕೂತಿರಲ್ಲ. ನೀವು ಅದನ್ನು ಎತ್ಕೊತೀರಾ, ನೀವೇ ಎತ್ಕೊಂಡು ನನಗೆ ಹಿಂಗೆ ಬೈದ, ಹಂಗಂದ ಹಿಂಗಂದ ನೀವು ತಿರುಗಿ ಅವ್ರಿಗೆ ಅಮ್ಮ ಅಕ್ಕ ಅಂತ ಹೇಳೋಕೆ ಹೋದರೆ ಅದನ್ನು ತುಂಬ ಜನ ನೋಡ್ತಾ ಇರ್ತಾರೆ. ಹೇಳೋಕೆ ಹೋಗ್ಬೇಡಿ ಅಂತ ನಾನು ಯೂಟ್ಯೂಬರ್ಸ್ಗಳಿಗೆ ಕೇಳ್ಕೊತೀನಿ. ಲೈಕ್ ಏನಂತಂದರೆ ಒಳ್ಳೆ ರೀತಿಲಿ ಹೇಳಿ. ಸೊ ಕೇಳಲಿಲ್ವಾ ಬಿಟ್ಟಾಕ್ಬಿಡಿ. ಸೊ ಜಸ್ಟ್ ಮೂವ್ ಆನ್ ಅಷ್ಟೇ. ನಮ್ಮ ಪ್ರಕಾರ ಆ್ಯಕ್ಚುಲಿ ಸೊ ಬೆಟ್ಟಿಂಗ್ ಮಾಡೋದು ತಪ್ಪು, ಬೆಟ್ಟಿಂಗ್ ಆಡೋದು ತಪ್ಪು. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಅದರಿಂದ ಎಷ್ಟು ನನಗೆ ಹಾರ್ಮ್ಫುಲ್ ಆಗುತ್ತೆ, ಸೊ ಎಷ್ಟು ನನ್ನ ಪರಿಸ್ಥಿತಿ ಎಲ್ಲಿವರೆಗೂ ಬರುತ್ತೆ. ಸೊ ನಿಮ್ಮ ಹತ್ರ ದುಡ್ಡಿತ್ತಾ ಅದು ನಿಮ್ಮಿಷ್ಟ, ನಿಮ್ಮ ಪರ್ಸ್ನಲ್ ಚಾಯ್ಸ್ ಅದು. ಸೊ ಮೊದಲನೇದಾಗಿ ಆಮೇಲೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡ್ತಾರೆ. ಅವ್ನು ಹಂಗೆ ಪ್ರಮೋಷನ್ ಮಾಡ್ತಾನೆ, ಹಿಂಗೆ ಪ್ರಮೋಷನ್ ಮಾಡ್ತಾನೆ. ಹೌದು ಗುರು, ಅವ್ರು ಕಾಸು ಬೇಕು ಮಾಡ್ತಾರೆ. ನಿಮಗೆ ಇಷ್ಟ ಆಯಿತು ಅಂದ್ರೆ ನೀವು ಮಾಡಿ. ಹೇಳ್ತೀನಿ ಕೇಳಿಸ್ಕೊ. ಅವನೇನೋ ಲೈಕ್ ಪ್ರಮೋಷನ್ ಮಾಡ್ದ, ನೀನು ವ್ಯೂವರ್ಶಿಪ್ ತೊಗೊಳಕ್ಕೋಸ್ಕರನೇ ತಾನೇ ನೀನು ಮಾಡ್ತಾ ಇರೋದು. ಅಟ್ ಎಂಡ್ ಆಫ್ ದ ಡೇ ನಿಮಗೂ ದುಡ್ಡು ಬೇಕು, ಅವ್ರಿಗೂ ದುಡ್ಡು ಬೇಕು. ಸೊ ಹಂಗಂತಿದ್ರೆ ನೀನು ಲೈಕ್ ಮಾನಿಟೈಸೇಷನ್ ಆಫ್ ಮಾಡ್ಬಿಟ್ಟು ಈ ವಿಡಿಯೋ ಮಾಡು. ನೀನು ಆ ಥರ ಪ್ರಮೋಷನ್ ಏನೋ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೊಬ್ರು ಬೈತಾ ಇದ್ದೀನಿ ಅಂತಂದ್ರೆ ನೀನು ಲೈಕ್ ಮಾನಿಟೈಸೇಷನ್ ಆಫ್ ಮಾಡ್ಕೊಂಡು ಅದೊಂದು ವಿಡಿಯೋಗೆ ಮಾಡಪ್ಪ, ಆಯ್ತು ಓಕೆ ನೋಡಲ್ಲ ಗೈಸ್, ಇಲ್ಲ ಏನಿಲ್ಲ ಅವ್ರವ್ರ ಮಾಡೋದು. ಲೈಕ್ ನಾವು ಕೇಳ್ಕೊಳ್ಳೋದು ಏನಂದ್ರೆ ಪರ್ಸ್ನಲಿ ಅವ್ರು ಮಾಡ್ತಾರೆ ಮಾಡಲಿ, ನಮಗಂತೂ ಫಸ್ಟ್ ಆಫ್ ಆಲ್ ಬೆಟ್ಟಿಂಗ್ ಆ್ಯಪ್ ಮಾಡೋದು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಗೈಸ್ ಇನ್ನೊಂದು ಏನು ಗೊತ್ತಾ, ಆ್ಯಕ್ಚುಲಿ ಸೊ ಹಿಂಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ಸರ್ಕಾರ ಎಣ್ಣೆನೇ ಬ್ಯಾನ್ ಮಾಡ್ಬೇಕಪ್ಪ. ಎಣ್ಣೆ ಬ್ಯಾನ್ ಮಾಡಲ್ಲ, ಅದರಿಂದ ರೆವಿನ್ಯೂ ಬರ್ತಾ ಇದೆ, ಯಾಕಂದ್ರೆ ನೀವು ಕುಡಿತಾ ಇದ್ದೀರಾ. ಸೊ ನಿಮ್ಮ ಮನೇಲಿ ಕುಡಿತಾ ಇರೋದ್ರಿಂದ ತಾನೇ ಅವ್ರ ದುಡ್ಡು ಸರ್ಕಾರ ನಡೀತಾ ಇರೋದು, ಜಾಸ್ತಿ ರೆವೆನ್ಯೂ ಬರ್ತಾ ಇದೆ, ಟ್ಯಾಕ್ಸ್ ಪೇ ಆಗ್ತಾ ಇದೆ. ನಮ್ಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಹೈಯೆಸ್ಟ್ ಪೇ ಟ್ಯಾಕ್ಸ್ ಬಂದ್ಬಿಟ್ಟು ಎಣ್ಣೆಯಿಂದ ಬರ್ತಾ ಇರೋದು. ಇನ್ನೊಂದು ಏನು ಗೊತ್ತಾ ಗೈಸ್, ಈ ಬೆಟ್ಟಿಂಗ್ ಆ್ಯಪ್ಗಳು ಎಷ್ಟೋ ಬೆಟ್ಟಿಂಗ್ ಆ್ಯಪ್ಗಳನ್ನ ಲೀಗಲ್ ಮಾಡಿಬಿಟ್ಟಿದ್ದಾರೆ, ಅದರಿಂದನೂ ತುಂಬ ಟ್ಯಾಕ್ಸ್ ಬರ್ತಾ ಇದೆ. ಹಂಗಾಗಿ ಈಗ ನೋಡಿ ಸರ್ಕಾರನೇ ಮಾಡೋಕ್ಕಾಗ್ತಾಯಿಲ್ಲ. ನಾವು ಏನಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನಗಳಿಗೆ. ಏನು ಹಿಂಗೆ ಆಡಿದ್ರೆ ನೀವು ಮನೆ ಮಠ ಕಳ್ಕೊಂತೀರಾ, ಎಷ್ಟೋ ಜನ ಸಾವುಗಳಾಗಿದ್ದಾವೆ, ಎಷ್ಟೋ ಇನ್ನು ಅವರು ಹೇಳ್ತಾರೆ ಗಾಯ್ಸ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬೆಟ್ಟಿಂಗ್ ಆ್ಯಪ್ಸ್ಗಳು ಎಲ್ಲೇ ಪ್ರಮೋಷನ್ಸ್ ಮಾಡಿದ್ರು, ಆನ್ಲೈನಲ್ಲಿ ಎಲ್ಲೇ TV ಅಡ್ವರ್ಟೈಸಲ್ಲಿ ಬಂದರೂ ಕೂಡ ಇದು ನಿಮಗೆ ಆರ್ಥಿಕವಾಗಿ ಚಟುವಟಿಕೆ ಸ್ಪೀಡಾಗಿ ಹೇಳ್ಬಿಡ್ತಾರೆ. ಅದನ್ನ ಹೇಳ್ತಾರೆ ನೀಟಾಗಿ ಒಂದು ಫೋಟೋ ಗಿಟೋ ತಗೊಂಡು ನೋಡಿ, ನಿಮ್ಗೆ ಅದರಲ್ಲೇ ಹೇಳ್ತಾರೆ ಆರ್ಥಿಕವಾಗಿ ಕುಗ್ಗಿಸ್ಬೋದು, ಮಾನಸಿಕವಾಗಿ ಕುಗ್ಗಿಸ್ಬೋದು ಅಂತ ಹೇಳ್ತಾರೆ. ಬೇಡ, ನಿಮ್ಮ ಇಷ್ಟ, ನಿಮ್ಮ ರಿಸ್ಕ್ ಮೇಲೆ ನೀವು ಆಡಿ ಅಂತಲೂ ಕೂಡ ಮೆನ್ಷನ್ ಮಾಡ್ತಾರೆ. ನಿಮ್ಮ ರಿಸ್ಕ್ ಮೇಲೆ ನೀವು ಆಡಿ. ಯೋಚನೆ ಮಾಡಿ, ಸಿಗರೇಟ್ ಅಷ್ಟೇ ಸೇದಬೇಕಾದ್ರೆ ಮೇಲ್ಗಡೆ ನೀಟಾಗಿ ಕ್ಯಾನ್ಸರ್ ಬೋರ್ಡ್ ಹಾಕಿರ್ತಾರೆ. ಸ್ಟಿಲ್ ನೀವು ಅದನ್ನು ಇಗ್ನೋರ್ ಮಾಡಿ ಆಗ್ತಾ ಇದ್ದೀರಾ ಅಂತ ಅದು ನಿಮ್ಮ ತಪ್ಪು, ಅದು ನಾವೇನು ಮಾಡೋಕ್ಕಾಗಲ್ಲ, ಅದು ನಿಮ್ಮ ಚಟ. ಬಟ್ ಆಮೇಲೆ ಮಾಡಿಬಿಟ್ಟು ಸತ್ತೋದ್ಮೇಲೆ ಇನ್ನೊಬ್ಬ ಯಾರೋ ಅದನ್ನ ಎತ್ಕೊಂಡು ಬೆಟ್ಟಿಂಗಿಂದಾನೇ ಹಂಗಾಯ್ತು ಅಂತಂದ. ಬೆಟ್ಟಿಂಗಿಂದ ಆಡೋಕ್ಕೆ ಮುಂಚೆ ಅವ್ನು ಯೋಚನೆ ಮಾಡ್ಬೇಕು, ಸ್ವಾಮಿ ಯಾರೋ ಒಬ್ಬ ಆಡ್ತಾನೆ, ಒಬ್ಬ ಫ್ರೆಂಡ್ ಆಡ್ತಾ ಇದ್ದಾನೆ ಅಂತಂದರೆ ಆಡ್ಬೇಡ ಕಣಲ್ಲಿ, ಮನೆ ಮಠ ಮಾಡ್ಕೊಂತೀಯ ಅಂತ ಬೈದು ಹೇಳ್ಬೇಕು ಅವ್ರಿಗೆ, ಅವಾಗ ಬುದ್ಧಿ ಬರುತ್ತೆ. ಸೊ ಜಸ್ಟ್ ನಾವು ಕೇಳ್ಕೊಳ್ಳೋದಷ್ಟೇ, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಕೇಳ್ಕೊತೀನಿ ಯೂಟ್ಯೂಬರ್ಸ್ಗಳಿಗೆ. ಸೊ ಅದ್ರ ಬಿಟ್ಟು ಜಗಳ ಆಡ್ಕೊಂಡು ನಮ್ಮಲ್ಲಿ ಯಾಕೆ ಕಿರಿಗಳು, ಸೊ ನಾವೆಲ್ಲ ಒಂದು ಅಂತ ನಾವು ತೋರಿಸ್ಕೊಳ್ಳೋಣ ಯೂಟ್ಯೂಬರ್ಸು.
ಸೊ ಈ ವಿಡಿಯೋ ಇದಾಗಿತ್ತು. ಆ್ಯಂಡ್ ನಮ್ಮ ಮಾತುಗಳಲ್ಲಿ ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಗಳು ಇತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.